ನೋಡೋದಕ್ಕೆ ತುಂಬಾನೇ ಸೂಪರ್ ಸಾಫ್ಟ್ ಆಗಿರೋ ಈ ಗೋಧಿ ಹಿಟ್ಟಿನ ಹಲ್ವನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೆಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಚೆನ್ನಾಗಿರಬೇಕು ಅಂತಾನೆ ವಿಶ್ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಗೋಧಿ ಹಿಟ್ಟಿನ ಹಲ್ವ. ಇದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ ಅಥವಾ ಅದಕ್ಕಿಂತ ಕಡಿಮೆ, ಸ್ವಲ್ಪ ತುಪ್ಪ ಇಷ್ಟಿದ್ರೆ ಸಾಕಾಗುತ್ತೆ ನಮ್ಮ ಗೋಧಿ ಹಿಟ್ಟಿನ ಹಲ್ವ ರೆಡಿ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಮೊದಲಿಗೆ 1 ಕಪ್ ಗೋಧಿ ಹಿಟ್ಟನ್ನು ಒಂದು ಪ್ಯಾನಲ್ಲಿ ತುಪ್ಪ ಅಥವಾ ಎಣ್ಣೆ ಏನನ್ನೂ ಬಳಸ್ದೇನೆ ಹಾಗೆ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನಿಲ್ಲ ಅಂದರೂ ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಗೋಧಿ ಹಿಟ್ಟಿನ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದೊಳ್ಳೆ ಘಮ ಬರುತ್ತೆ. ಹಾಗೆಯೇ ಗೋಧಿ ಹಿಟ್ಟು ಬೂದಿ ಬೂದಿ ಥರ ಇರೋದು ಹೋಗಿ ತರಿ ತರಿಯಾಗಿ ಅನಿಸುತ್ತೆ. ನಾವು ಅದನ್ನು ಮುಟ್ಟಿ ನೋಡಿದ್ರೆ ನಮಗದು ಫೀಲ್ ಆಗುತ್ತೆ. ಅಲ್ಲಿವರೆಗೂ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದನ್ನು ನಾವು ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಗೋಧಿ ಹಿಟ್ಟು ತುಂಬಾ ಬಿಸಿ ಆಗುತ್ತೆ. ನೀವು ಮುಟ್ಟಿ ನೋಡೋದಕ್ಕೂ ಆಗದೇ ಇರೋಷ್ಟು ಬಿಸಿ ಆಗ್ಬೋದು. ಸ್ವಲ್ಪ ಹುಷಾರಾಗಿ ಒಂದು 7-8 ನಿಮಿಷ ಆದಮೇಲೆ ನೀವು ಅದನ್ನು ಕೈಯಿಂದ ಈ ರೀತಿ ತೆಗೆದು ನೋಡಿದಾಗ ನಿಮ್ಮ ಕೈಗೆ ಅದು ತರಿ ತರಿ ಅನಿಸುತ್ತೆ, ನಿಮಗದು ಫೀಲ್ ಆಗುತ್ತೆ. ಅಲ್ಲಿವರೆಗೂ ನಾವಿದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ವೀಟ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಆಲ್ರೆಡಿ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ನೀವು ನೋಡ್ತಿರ್ಬೋದು ಹತ್ತಿರದಿಂದ ಈ ರೀತಿ ಸ್ಟ್ರಕ್ಚರ್ ಬಂದರೆ ಸಾಕಾಗುತ್ತೆ. ನೀವು ಒಂದ್ಸರಿ ಕೈಯಲ್ಲಿ ಈ ರೀತಿ ಟೆಸ್ಟ್ ಮಾಡಿ ನೋಡಿ, ತರಿ ತರಿಯಾಗಿ ಬಂದರೆ ಸಾಕಾಗುತ್ತೆ. ನಾವಿದನ್ನು ಇವಾಗ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಬೆಲ್ಲದ ನೀರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ತಗೊಂಡಿರೋದ್ರಿಂದ ಒಂದಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲ, ಅಂದರೆ ಈ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ನಿಮಗೇನಾದ್ರು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ನ ಆ್ಯಡ್ ಮಾಡ್ಕೊಬೋದು. ಈಗ ನಾನು ತಗೊಂಡಿರೋ ಅಷ್ಟು ಕಪ್ ಬೆಲ್ಲಕ್ಕೆ 2 ಕಪ್ನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವಿವಾಗ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಹಾಗೆಯೇ ಇದು ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ. ಬೆಲ್ಲದ ಉಂಡೆಗಳೆಲ್ಲ ಕರಗಿ ನಮಗೆ ಬೆಲ್ಲದ ನೀರು ಸಿಕ್ಕಿದ್ರೆ ಸಾಕು. ನಂತರ ಇದನ್ನು ನಾವು ಶೋಧಿಸ್ಕೊಂಡು ನಮ್ಮ ಸ್ವೀಟಲ್ಲಿ ಯೂಸ್ ಮಾಡ್ಕೊಬೋದು. ಈ ಸೇಮ್ ಹಲ್ವನ ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು. ಆದರೆ ಬೆಲ್ಲ ಹಾಕಿ ಮಾಡೋದ್ರಿಂದ ಇದ್ರ ಕಲರ್ ಕೂಡ ಡಿಫ್ರೆಂಟಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಬೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಇವಾಗ ಬೆಲ್ಲದ ನೀರು ರೆಡಿಯಾಗಿದೆ. ಅದನ್ನು ಸೈಡಿಗೆ ಇಟ್ಕೊಂಡು ಆಗ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಸೇಮ್ ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅಂದರೆ 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಆಗ್ಲೇ ನಾವು ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಈ ತುಪ್ಪದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ತುಪ್ಪ ಗೋಧಿ ಹಿಟ್ಟನ್ನೆಲ್ಲ ಹೀರ್ಕೊಂಡಿರೋ ತುಪ್ಪ ವಾಪಸ್ ಗೋಧಿ ಹಿಟ್ಟಿಂದ ಅದು ಬಿಡಬೇಕು. ಅಲ್ಲಿವರೆಗೂ ನಾವು ತುಪ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಹೋಗಬೇಕಾಗತ್ತೆ. ಮಧ್ಯದಲ್ಲಿ ಬೇಕಾದರೆ 1 ಸ್ಪೂನ್ ತುಪ್ಪನ ಪುನಃ ಆ್ಯಡ್ ಮಾಡಿಕೊಂಡು ಮತ್ತೆ ತಿರುಗಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಮಗೆ ತುಂಬ ಬೇಗನೆ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಮೊದಲಿಗೆ ಬಣ್ಣ ಚೇಂಜ್ ಆಗುತ್ತೆ, ಆ ನಂತರ ಟೆಕ್ಸ್ಚರಲ್ಲಿ ಚೇಂಜಸ್ನ ನೀವು ನೋಡ್ತಾ ಹೋಗ್ಬೋದು. ನೀವು ಕೇಳ್ಬೋದು, ಸ್ಟಾರ್ಟಿಂಗೇ ನೀವು ಡ್ರೈ ರೋಸ್ಟ್ ಮಾಡೋ ಬದಲಿಗೆ ಡೈರೆಕ್ಟಾಗಿ ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಹುರ್ಕೋಬೋದಿತ್ತಲ್ವಾ ಅಂತ. ಆದರೆ ಈ ರೀತಿ ಡಬಲ್ ಮೆಥಡಲ್ಲಿ ನಾನು ಹುರ್ಕೊಂಡಿರೋದಕ್ಕೆ ಮೇನ್ ಕಾರಣ ಏನಂದರೆ ಗೋಧಿ ಹಿಟ್ಟಲ್ಲಿರೋ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು ಅನ್ನೋ ಉದ್ದೇಶಕ್ಕೆ. ಈ ರೀತಿ ಮಾಡೋದ್ರಿಂದ ಇದು ಗೋಧಿ ಹಿಟ್ಟಿನ ಹಲ್ವ ಅಂತ ಅನಿಸೋದೇ ಇಲ್ಲ ನಮಗೆ ತಿನ್ನಬೇಕಾದ್ರೆ. ನೀವು ಒಂದ್ಸರಿ ಈ ರೀತಿ ಗೋಧಿ ಹಿಟ್ಟಿನ ಹಲ್ವನ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೀವು ನೋಡ್ತಿರ್ಬೋದು, ಗೋಧಿ ಹಿಟ್ಟಿಂದ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ. ಇಷ್ಟಾದರೆ ಸಾಕಾಗತ್ತೆ, ನಾವು ಫ್ರೈ ಮಾಡಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ನೀವು ಬೇಕಾದರೆ ಈ ಸ್ಪೂನ್ನ ನೋಡ್ತಿರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈ ಟೆಕ್ಸ್ಚರಿಗೆ ಬಂದರೆ ನಮ್ಮ ಹಲ್ವ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾವು ಕಾಯಿಸಿರೋ ಬೆಲ್ಲದ ನೀರನ್ನು ನಿಧಾನಕ್ಕೆ ಸೇರಿಸ್ಕೊಬೇಕು. ನೆನಪಿರಲಿ, ಯಾವುದೇ ಕಾರಣಕ್ಕೂ ಉರಿ ಮಾತ್ರ ಸಣ್ಣ ಉರಿನೇ ಇರಬೇಕಾಗತ್ತೆ, ರೈಸ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಾವು ಬೆಲ್ಲದ ಪಾಕನ, ಅಂದರೆ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಆ ಥರ ಏನಾದ್ರು ಇದ್ದರೆ ಅದು ಫಿಲ್ಟ್ರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ನೀವು ನೋಡಿ ಆಗಲೇ ಒಂದು ಕಸ ನಂಗೆ ಸಿಕ್ಬಿಟ್ಟಿದೆ.
ಈ ರೀತಿ ಬೆಲ್ಲದ ನೀರನ್ನು ಅಷ್ಟನ್ನು ಒಂದೇ ಸರಿ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಬೆಲ್ಲದ ನೀರು ಜಾಸ್ತಿ ಆಯ್ತೇನೋ ಅಂತ, ಬಟ್ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ನೀವು ಎಷ್ಟೇ ನೀರು ಹಾಕಿದ್ರೂ ಹೀರ್ಕೊಳ್ಳುತ್ತೆ. ಹೀಗೆ ತಿರುಗಿಸ್ತಾ ಹೋಗ್ತಿದ್ದಂಗೆ ನಿಮಗಿದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಮೇಲೆ ಈ ಗಂಟುಗಳೆಲ್ಲ ಒಂದು 2-3 ನಿಮಿಷ ಅನ್ನೋಷ್ಟರೊಳಗೇ ಕರ್ಗಿ ಹೋಗಿಬಿಡತ್ತೆ. ಇದೇನಾದ್ರು ಗಂಟುಗಳು ಕರಗಿಲ್ಲ ಅಂದರೆ ನೀವು ಯಾವುದೋ ಒಂದು ಮೆಥಡಲ್ಲಿ ಹುರ್ಕೊಳ್ಳೋದ್ರಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ಅಂತ. ನೀಟಾಗಿ ಹುರಿದ್ರೆ ಮಾತ್ರ ಈ ರೀತಿ ಬೇಗನೆ ಕರ್ಗೊಳುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಎಲ್ಲೂ ಕಟ್ ಮಾಡ್ದೇ ಪೂರ್ತಿ ತೋರಿಸ್ತಾ ಇದ್ದೀನಿ. ಇವಾಗಲೇ ನಿಮಗೆ ಗಂಟುಗಳೆಲ್ಲ ಕರಗ್ತಾ ಇರೋದನ್ನು ನೋಡ್ತಿರ್ತೀರ. ಹಾಗೆಯೇ ಟೆಕ್ಸ್ಚರ್ ಕೂಡ ಚೇಂಜ್ ಆಗ್ತಾ ಇದೆ, ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗ್ತಾ ಇದೆ. ಇದು ದಪ್ಪ ಆಗ್ತಿದೆ, ಇನ್ನೂ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಗ್ಯಾಸ್ನ ಉರಿ ಮಾತ್ರ ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ. ಯಾವಾಗಲೂ ಇದನ್ನು ಸಣ್ಣ ಉರಿನಲ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಿರೋ ಹಾಗೇನೆ ನಮ್ಮ ಗೋಧಿ ಹಿಟ್ಟಿನ ಹಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಎಲ್ಲೂ ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ, ಕೈ ಕೂಡ ಅಂಟ್ಕೊಳ್ತಾ ಇಲ್ಲ. ಈ ಟೈಮಲ್ಲಿ ನೀವು ಕೈಯಿಂದ ಮುಟ್ಟಿ ಕೂಡ ಈ ಥರ ಉಂಡೆ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಇಷ್ಟ ಆದರೆ ಸಾಕಾಗತ್ತೆ, ನಾವು ಒಲೆನ ಆಫ್ ಮಾಡ್ಕೋಬೋದು. ನಾವು ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಡಿಫ್ರೆಂಟ್ ಕಲರಾಗಿ ಈ ಥರ ಕಲರ್ ಬರಬೇಕು ಅಂದರೆ ಬೆಲ್ಲ ಹಾಕಿದರೆ ಮಾತ್ರ ಸಾಧ್ಯ. ಅದೇ ಸಕ್ಕರೆ ಹಾಕಿದರೆ ಈ ಕಲರ್ ಬರಲ್ಲ. ನೀವು ಬೆಲ್ಲ ಹಾಕಿ ಒಂದ್ಸರಿ ಈ ರೀತಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ, ಈ ರೀತಿ ಉಂಡೆ ಮಾಡಿ ನೋಡ್ತಾ ಇದ್ದೀನಿ, ಎಲ್ಲೂ ನನಗೆ ಕೈಗಂತೂ ಹಿಡಿತಾ ಇಲ್ಲ. ಇಷ್ಟ ಆದರೆ ಸಾಕಾಗತ್ತೆ. ನಮ್ಮ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆದಂಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್.